ವೆಲ್ಕಮ್ ಟು ಮೈ ಚಾನಲ್ ಚರಿತಾಸ್ ಹೋಮ್. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪರ್ಫೆಕ್ಟಾಗಿ ಕರ್ನಾಟಕ ಸ್ಟೈಲಲ್ಲಿ ಬಸ್ಸಾರು ಮಾಡೋದು ಮತ್ತು ಪರ್ಫೆಕ್ಟಾಗಿ ಸೊಪ್ಪು ಕಾಳಿಗೆ ಹೆಂಗೆ ಒಗ್ಗರಣೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಒಂದು ಕುಕ್ಕರ್ ತೊಗೊಳ್ಬೇಕು. 3/4 ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅದನ್ನು ತೊಳೆದು 2 ಲೋಟದಷ್ಟು ನೀರು ಹಾಕೋಬೇಕು. ಗ್ಯಾಸ್ ಹಂಚಿ ಕುಕ್ಕರ್ ಇಟ್ಟು ಒಂದು 90% ಆಗೋವರೆಗೂ ಹೆಸರು ಕಾಳನ್ನು ಮತ್ತು ತೊಗರಿಬೇಳೆನ ಬೇಯಿಸ್ಕೋಬೇಕು. ನಂತರ ಚೆನ್ನಾಗಿ ತೊಳೆದಿಟ್ಟಿರೋ ಸೊಪ್ಪನ್ನ ಹಾಕಬೇಕು. ನಾನಿಲ್ಲಿ ತಿರ್ಗ್ಸಲೆ ಸೊಪ್ಪು ತೊಗೊಂಡಿದ್ದೀನಿ. ಈ ಸೊಪ್ಪಿನ ಬದಲು ದಂಟಿನ ಸೊಪ್ಪು ಕೂಡ ತಗೋಬೋದು. ಮತ್ತು ಅದ್ರ ಜೊತೆಗೆ ಒಂದು ಹಣ್ಣಾಗಿರೋ ಟೊಮೆಟೊನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಈಗ ಮುಟ್ಟಿದ್ರೆ ಸ್ವಲ್ಪ ಕಟ್ಟಾಗಬೇಕು, ಆ ಥರ ಬೇಯಿಸ್ಕೋಬೇಕು. ಈ ಥರ ಟೊಮೆಟೊನು ಈ ಥರ ಬೆಂದಿರಬೇಕು. ಬೆಂದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಬೇಕು. ನಂತರ ಟೊಮೆಟೊನ ತೆಗೆದು ಒಂದು ಬಟ್ಲಲ್ಲಿ ಹಾಕಿಡಬೇಕು. ನಂತರ ಸೊಪ್ಪು ಮತ್ತು ನೀರನ್ನು ಬೇರೆ ಮಾಡಿ ಇಟ್ಕೋಬೇಕು. ಈ ಥರ ಸೋಸ್ ಇಟ್ಕೋಬೇಕು. ನಂತರ ಗ್ಯಾಸ್ ಹಂಚಿ ಒಂದು ಬಾಣಲಿ ಇಟ್ಟು ಬಸ್ಸಾರಿಗೆ ರೆಡಿ ಮಾಡ್ಕೊಬೇಕು. ಖಾರಕ್ಕೆ 1 ಸ್ಪೂನಷ್ಟು ಜೀರಿಗೆ, 3/4 ಸ್ಪೂನಷ್ಟು ಮೆಣಸು, ಅದನ್ನು ಡ್ರೈ ರೋಸ್ಟು ಮಾಡ್ಕೊಬೇಕು. ಈ ಥರ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಎತ್ತಿಟ್ಕೋಬೇಕು. ನಂತರ ಅದೇ ಬಾಣಲಿಗೆ 1 ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಟಿರೋದು, 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 7 ರಿಂದ 8 ಕೆಂಪು ಮೆಣಸಿನ್ಕಾಯಿ ಒಣಗಿರೋದು, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಫ್ರೈ ಆಗಿರಬೇಕು. ಇದನ್ನು ಅಷ್ಟೇ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಡಬೇಕು. ನಂತರ ಅದೆಲ್ಲ ಆರಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಒಂದು 2 ಸ್ಪೂನಷ್ಟು ಬೇಳೆ ಮತ್ತು ಹೆಸರು ಕಾಳನ್ನ ತೆಗೆದಿಟ್ಕೊಂಡಿರೋದು ಹಾಕ್ಕೋಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಸಣ್ಣಕ್ಕೆ ತುರಿದಿಟ್ಕೊಂಡಿರೋದು ಹಾಕ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಆವಾಗಲೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಟೊಮೆಟೊನ ಸಿಪ್ಪೆ ತೆಗೆದು ಅದನ್ನು ಅಷ್ಟೇ ಸ್ಮ್ಯಾಶ್ ಮಾಡಿ ಹಾಕ್ಕೊಬೇಕು. ಇದನ್ನು ನಮ್ಮ ಕೈಯಲ್ಲಿ ಎಷ್ಟು ನುಣ್ಣಗಾಗುತ್ತೋ ಅಲ್ಲಿವರೆಗೂ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೊಂಡಿರಬೇಕು. ರುಬ್ಬಾದ್ಮೇಲೆ
ಆವಾಗಲೇ ತೊಗೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಮಸಾಲೆನೆಲ್ಲ ಹಾಕಿ ಬೇಯಿಸಿಟ್ಕೊಂಡಿದ್ವಲ್ಲ, ಆವಾಗಲೇ ಸೋಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕಿ, ಈ ಹಂತದಲ್ಲೇ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಗ್ಯಾಸ್ ಹಂಚಿ ಅದನ್ನು ಕುದಿಯೋಕ್ಕೆ ಇಡಬೇಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಅದನ್ನು ಚೆನ್ನಾಗಿ ಒಂದು ದೊಡ್ಡ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಈ ಥರ ಕುದಿ ಬಂದಮೇಲೆ ಒಗ್ಗರಣೆನ ಹಾಕ್ಕೋಬೇಕು. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಅದು ಬಿಸಿ ಆದಮೇಲೆ 1/2 ಸ್ಪೂನಷ್ಟು ಸಾಸಿವೆ, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಅದನ್ನು ಮುರಿದು ಹಾಕ್ಕೋಬೇಕು. ನಂತರ ಒಗ್ಗರಣೆನ ಸಾಂಬಾರಿಗೆ ಹಾಕಬೇಕು. ಪರ್ಫೆಕ್ಟಾಗಿರೋ ಬಸ್ಸಾರು ರೆಡಿಯಾಗಿದೆ. ನಂತರ ಸೊಪ್ಪಿಗೆ ಹೆಂಗೆ ಒಗ್ಗರಣೆ ಹಾಕೊಳ್ಳೋದು ಅಂತಂದರೆ, ಗ್ಯಾಸ್ ಹಂಚಬೇಕು, ಪ್ಯಾನ್ ಇಟ್ಟು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. 1/2 ಸ್ಪೂನಷ್ಟು ಸಾಸಿವೆ, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಮುರಿದು ಹಾಕ್ಕೋಬೇಕು. 2 ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿ ಮತ್ತು ಒಂದು 4-5 ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರಿಬೇಕು. ನಾವು ಆವಾಗಲೇ ಸೊಪ್ಪು ಬೇಯಿಸಿದಾಗ ಯಾವುದೇ ಉಪ್ಪು ಕೂಡ ಹಾಕಿರಲಿಲ್ಲ, ಅದಕ್ಕೆ ಇವಾಗ ಉಪ್ಪು ನೋಡಿ ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದು ಮಿಕ್ಸ್ ಆಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ. ಫ್ರೈ ಆದಮೇಲೆ ಆವಾಗಲೇ ಸೊಪ್ಪೆಲ್ಲ ಸೋಸಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಚೆನ್ನಾಗಿ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷದಷ್ಟು ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು. ಅದನ್ನು ಮತ್ತೆ ಲಿಡ್ ತೆಗೆದು ಅದನ್ನು ಒಂದ್ಸಲಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಹೊಂದ್ಕೊಂಡಿರಬೇಕು. ಹೊಂದ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸಣ್ಣಗೆ ತುರಿದಿಟ್ಕೊಂಡಿರಬೇಕು, ಅದನ್ನು ಹಾಕಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ತೆಂಗಿನಕಾಯಿ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಬಸ್ಸಾರು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಮತ್ತು ರೈಸ್ ಜೊತೆಗೂ ನಡೆಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.